ಎಲ್ಲವೂ ಇಷ್ಟ ಒಂದೇ ಇರಬೇಕು ಅಂತ ನಾವು ಭಾವಿಸಬಾರದು. ಎರಡೂ ಇರೋದೇ, ಅವು ಎರಡೂ ದೇವರ ಕಾರ್ಯಗಳೇ. ನಾವೀಗ ಬೈಯೋದೆಲ್ಲೇನು? ಕೆಟ್ಟ ಬೈಗಳ ಬೈತೀವಿ. ಯಾಕೆ? ಏನ್ ದೇವರು ಅಂತ. ದಿನಾಲು ಪೂಜೆ ಮಾಡ್ತೀವಿ, 50 ವರ್ಷ ಮಾಡೇವಿ, ನಮ್ಮ ಮುತ್ಯ ಸತ್ತ, ನಮ್ಮ ಅಜ್ಜ ಸತ್ತ, ಮತ್ತೇನ್ ಮಾಡೋದು? ಅಂದ್ರೆ ಇವ 50 ವರ್ಷ ಪೂಜೆ ಮಾಡ್ಯಾನಂತ ಅವ 80, 90, 100 ಹಂಗ ಇರ್ಬೇಕು. ಇದೇನು ಸಾಧ್ಯದ? ನೀ 1000 ವರ್ಷ ಪೂಜೆ ಮಾಡು, ಅವ ಹೋಗವನೇ. ಏನಾಗೋದಾಗೋದೇ. ಜಗತ್ತಂದ್ರೆ ಇಷ್ಟ. ಬೇಕಾದಷ್ಟು ನೀವು ಜಗತ್ತಿನಲ್ಲಿ ಕೆಲಸ ಮಾಡಿ, ಏನು ಕೆಲಸ ಮಾಡಿದರೂ 4 ಜನ ಹೊಗಳ್ತಾರ, 4 ಜನ ಬೈತಾರೆ. ಎಲ್ಲ ಇರೋದೇ. ಹೌದಲ್ಲ ಹೇಳಿ? ಎಲ್ಲರೇ ಜಗತ್ತಿನಲ್ಲಿ ಆಟ ಆಡ್ಯಾರ, ಹಿಂಗ ಯಾವ ಆಟದಾಗ ಸೋಲೇ ಇಲ್ಲ. ಎಲ್ಲಾದ್ರೂ ಅದ? ಸೋಲೇ ಇಲ್ಲದಿದ್ರೆ ಆಟ ಅಲ್ಲ. ತಾವು ವಿಚಾರ ಮಾಡಿಬೇಕಾರ. ಸೋಲು ಇಲ್ಲ ಅಂತ ಆಟ ಯಾರು ಆಡೋದೇ ಇಲ್ಲ. ಮತ್ತೆ ಯಾಕೆ ಆಡಬೇಕು ಅಂತಾರೆ. ಎಲ್ಲರೂ ಗೆಲ್ಲೋದಾದ್ರೆ ಆಟ ಆಡೋದ್ರಾಗ ಅರ್ಥ ಏನದ? ಆಟ ಅಂದ್ರೆ ಒಂದು ಪಕ್ಷ ಸೋಲ್ತದೆ, ಒಂದು ಪಕ್ಷ ಗೆಲ್ತದೆ, ಅದರಾಗ ಮಜಾ ಇರ್ತದೆ. ಸೋತಾವಂತಾನ ಇನ್ನೊಮ್ಮೆ ನೋಡ್ತೀನಿ ಅಂತಾನೆ, ಗೆದ್ದವಂತಾನ ಹೆಂಗ್ ಸೋಲಿಸದೆ ಅಂತಾನ. ಅದ ಮಜಾ ಇರೋದು. ಗೆಲ್ಲೋದಲ್ಲ, ಸೋಲೋದಲ್ಲ, ಅದರಾಗ ಮಜಾ ಇರೋದು. ಹಾಗೆ ಜಗತ್ತಿನ ಕೃತಿಗಳನ್ನ ನಾವು ಸ್ವೀಕಾರ ಮಾಡೋದು, ಘಟನೆಗಳನ್ನ ಎರಡನ್ನ ಸ್ವೀಕಾರ ಮಾಡೋದು.